ಹಬ್ಬಕ್ಕೆ ಈ ಸಲ ಹೆಲ್ದಿಯಾದಂತಹ ಈ ಕರ್ಜಿಕಾಯಿನ ಟ್ರೈ ಮಾಡಿ. ಇದನ್ನು ಮಾಡೋದಕ್ಕೆ ಮೈದಾ ಹಿಟ್ಟು ಅಥವಾ ಸಕ್ಕರೆಯನ್ನು ಯೂಸ್ ಮಾಡಿಲ್ಲ. ಗೋಧಿ ಹಿಟ್ಟಿನಿಂದ ಕೂಡ ತುಂಬಾ ಕ್ರಿಸ್ಪಿಯಾದಂತಹ ಕರ್ಜಿಕಾಯಿನ ಮಾಡ್ಕೊಳ್ಬೋದು. ಎಳ್ಳು ಮತ್ತು ಬೆಲ್ಲನ ಹಾಕಿಬಿಟ್ಟು ಈ ಕರ್ಜಿಕಾಯಿನ ಮಾಡ್ಕೊಂಡಿದ್ದೀನಿ. ಇದನ್ನು 20 ದಿನ ಸ್ಟೋರ್ ಮಾಡಿ ತಿನ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ದೊಡ್ಡ ಕಪ್ಪಿಂದ 1 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸಣ್ಣ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತುಪ್ಪದ ಬದಲಿಗೆ ನೀವು ಎಣ್ಣೆನೂ ಹಾಕ್ಕೊಳ್ಬೋದು. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು. ಈ ಥರ ನೋಡಿ. ಈಗ ಇದನ್ನು 15 ನಿಮಿಷ ನಾನು ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಳಗಿನ ಹೂರಣ ಅಥವಾ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಬೇಕು. ಅರ್ಧ ಕಪ್ಪಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಸರಿಯಾಗಿ ಎಳ್ಳನ್ನು ಹುರ್ಕೊಳ್ತೀವಲ್ಲ ಅಷ್ಟು ಸರಿಯಾಗಿ ಕರ್ಜಿಕಾಯಿ ಟೇಸ್ಟ್ ಬರುತ್ತೆ ಮತ್ತು ಬಹಳ ದಿನ ತನಕ ಕೆಡೋದಿಲ್ಲ, ಸ್ಮೆಲ್ನೂ ಬರೋದಿಲ್ಲ. ಇದಕ್ಕೆ ಈಗ ನಾನು 1/3 ಕಪ್ಪಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿಯನ್ನು ತುರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಪ್ರಮಾಣ ನೀವು ಇದರೊಳಗೆ ಜಾಸ್ತಿ ಕಡಿಮೆ ನಿಮಗೆ ಇಷ್ಟ ಬಂದಂತೆ ಹಾಕ್ಕೊಳ್ಳಿ. ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಈ ಒಳಗಿನ ಸ್ಟಫಿಂಗನ್ನು ನೀವು ಮೊದಲು ರೆಡಿ ಮಾಡಿ ಇಟ್ಕೊಳ್ಬೋದು. 8 ದಿನ ಮೊದಲು ಮಾಡಿ ಇಟ್ಕೊಂಡ್ರೂ ಏನಾಗೋದಿಲ್ಲ. 1 ತಿಂಗಳ ತನಕ ಈ ಸ್ಟಫಿಂಗನ್ನು ಇಟ್ಕೊಳ್ಬೋದು. ಈಗ ನೋಡಿ ಸರಿಯಾಗಿ ನಾನೀಗ ಹುರ್ಕೊಂಡಿದ್ದೀನಿ. ಇದನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಎರಡೂ ನಾನು ಒಂದೇ ಸಲ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಎಷ್ಟು ಎಳ್ಳನ್ನು ತೊಗೊಂಡಿದ್ದೀನಿಲ್ಲ ಅಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೇನೂ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪಲ್ಸ್ ಮೋಡಲ್ಲಿ 1-2 ಸಲ ಇದನ್ನು ರುಬ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ಈಗ ನಾನು ರುಬ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಎಳ್ಳು ಮತ್ತು ಬೆಲ್ಲದಿಂದ ಮಾಡಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದಾಗಿರುತ್ತೆ ಚಳಿಗಾಲದಲ್ಲಿ. ಇದನ್ನು ಟ್ರೈ ಮಾಡಿ ನೋಡಿ. 1 ಟೇಬಲ್ ಸ್ಪೂನಷ್ಟು ಇಲೈಚಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಳಗಿನ ಸ್ಟಫಿಂಗ್ ರೆಡಿಯಾಗಿದೆ. ಹಿಟ್ಟನ್ನು ನಾನು ಒಂದು ಸಲ ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾಗಿಬಿಟ್ಟೆ 15 ನಿಮಿಷದಲ್ಲಿ ಸರಿಯಾಗಿ ನೆಂದಿದೆ. ಈಗ ಈ ಥರ 2 ಪಾರ್ಟಲ್ಲಿ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ತೊಗೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಹಿಟ್ಟು ಅಥವಾ ಎಣ್ಣೆ ಏನು ಹಚ್ಚೋದು ಬೇಡ. ಹಿಟ್ಟನ್ನು ಸರಿಯಾಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು. ತೆಳುವಾದಂಥ ಒಂದು ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ. ಇದರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ. ಸ್ವಲ್ಪನೇ ಹಚ್ಕೊಳ್ಬೇಕು. ಜಾಸ್ತಿ ತುಪ್ಪ ಹಚ್ಕೊಂಡ್ರೆ ಕರ್ಜಿಕಾಯಿ ಎಣ್ಣೆ ಆಗಿಬಿಡುತ್ತೆ. ಅದಕ್ಕಾಗಿ ಇದ್ರ ಮೇಲೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡಿದ್ದೀನಿ. ಇದನ್ನು ಈ ಥರ ಪ್ರೆಸ್ ಮಾಡ್ಕೋತಾ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ. ಲೇಯರ್ ಆದಂಥ ಕರ್ಜಿಕಾಯಿ ಮಾಡಬೇಕಾದ್ರೆ ನೀವು 2-3 ಚಪಾತಿಯನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ಬಿಟ್ಟು ಲೇಯರ್ ಆದಂತಹ ಕರ್ಜಿಕಾಯಿನೂ ಮಾಡ್ಕೊಳ್ಬೋದು. ಈ ಥರ ನಿಮಗೆ ಎಷ್ಟು ಸೈಜ್ನಲ್ಲಿ ನೀವು ಕರ್ಜಿಕಾಯಿನ ಮಾಡ್ಕೋತೀರಲ್ಲ ಅಷ್ಟು ಸೈಜ್ನಲ್ಲಿ ಉಳ್ಳಿಗಳನ್ನು ರೆಡಿ ಮಾಡ್ಕೊಳ್ಳಿ. ಈಗ ನಾನು ಒಂದು ಪೂರಿ ಶೇಪ್ನಲ್ಲಿ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ತೆಳುವಾದಂತಹ ಒಂದು ಪೂರಿಯನ್ನು ಲಟ್ಟಿಸ್ಕೊಳ್ಳಿ. ಇದರ ಮೇಲ್ಗಡೆ ನಾನು 1 ಟೇಬಲ್ ಸ್ಪೂನಷ್ಟು ಸ್ಟಫಿಂಗನ್ನು ಹಾಕ್ಕೋತಾ ಇದ್ದೀನಿ. ಸ್ಟಫಿಂಗನ್ನು ಹಾಕ್ಕೊಳ್ಳುವಾಗ ಕೊನೆಯಲ್ಲಿ ಹಾಕ್ಕೊಳ್ಬೇಕು. ಈ ಥರ ಕೈಯನ್ನು ಇಟ್ಕೊಂಡ್ಬಿಟ್ಟು ಈ ಸ್ಟಫಿಂಗನ್ನು ಹಾಕ್ಕೊಳ್ಳಿ. ಸೈಡ್ಸಿಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಸರಿಯಾಗಿ ಅಂಟ್ಕೊಳ್ಳುತ್ತೆ. ಎಣ್ಣೆಯಲ್ಲಿ ಹಾಕಿದಾಗ ಬಿಚ್ಕೊಂಡು ಬರಲ್ಲ. ಅದಕ್ಕಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಸಲ ಕೊನೆಯನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಕರ್ಜಿಕಾಯಿ ಕಟ್ಟರಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ ಕಟ್ಟರ್ ಇದೆ ಆ ಕಟ್ಟರಿಂದ ನೀವು ಕಟ್ ಮಾಡ್ಕೊಳ್ಬೋದು. ಈ ಥರ ಎಲ್ಲ ಕರ್ಜಿಕಾಯನ್ನು ರೆಡಿ ಮಾಡ್ಕೊಳ್ಳಿ. ಈಗ ಎಲ್ಲ ಕರ್ಜಿಕಾಯನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈ ಥರ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಜಾಸ್ತಿ ಬಿಸಿ ಇರಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಕರ್ಜಿಕಾಯನ್ನು ಹಾಕ್ಕೊಂಡ್ಬಿಟ್ಟು ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಈ ಥರ ಯಾವ ಕಡೆಯಿಂದ ಫ್ರೈ ಆಗಿರುತ್ತೆ ಅಲ್ಲ ಆ ಕಡೆಯಿಂದ ಇದನ್ನು ತಿರುಗಿಸ್ಕೊಳ್ಳಿ. ಸ್ಪೂನನ್ನು ಜಾಸ್ತಿ ಹಾಕ್ಕೊಳ್ಬಾರ್ದು. ಇಲ್ಲ ಅಂದರೆ ಕರ್ಜಿಕಾಯಿ ಎಣ್ಣೆಯಲ್ಲಿ ಒಡೆದೋಗ್ಬಿಡುತ್ತೆ. ಈ ಥರ ಬಿಸ್ಕೆಟ್ ಕಲರ್ಗೆ ಬಂದಾಗ ಈ ಕರ್ಜಿಕಾಯಿನ ತೆಕ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಸಾಫ್ಟ್ ಬೇಕಂದರೆ ಸ್ವಲ್ಪ ಇದಕ್ಕಿಂತ ಕಡಿಮೆ ಕಲರ್ ಇದ್ದಾಗನೇ ತೆಕ್ಕೊಂಡ್ಬಿಡಿ. ಸಾಫ್ಟ್ ಆದಂತಹ ಕರ್ಜಿಕಾಯಿ ರೆಡಿಯಾಗುತ್ತೆ. ಇನ್ನೊಂದು ಸಲ ಫ್ರೈ ಮಾಡುವಾಗ ಟೆಂಪ್ರೇಚರನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಕರ್ಜಿಕಾಯಿಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿ ಆದಂತಹ ಈ ಗೋಧಿ ಹಿಟ್ಟಿನ ಕರ್ಜಿಕಾಯಿ ರೆಡಿಯಾಗುತ್ತೆ. ಇದನ್ನು ನೀವು 20 ದಿನ ತನಕ ಸ್ಟೋರ್ ಮಾಡಿ ತಿನ್ಕೊಳ್ಬೋದು.
ನಾನು ತೊಗೊಂಡಿದ್ದ ಮೆಜರ್ಮೆಂಟ್ನಲ್ಲಿ ನನಗೆ 16 ಕರ್ಜಿಕಾಯನ್ನು ಮಾಡಿದ್ದೀನಿ. ಸ್ವಲ್ಪನೇ ಹಿಟ್ಟು ಉಳಿದಿದೆ ಮತ್ತು ಸ್ಟಫಿಂಗ್ ಕೂಡ ಉಳಿದಿಲ್ಲ. ಈ ಥರ ನೀವು ಹೆಲ್ದಿ ಆದಂತಹ ಕರ್ಜಿಕಾಯನ್ನು ಮನೆಯಲ್ಲಿ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಕರ್ಜಿಕಾಯಿ ಕೂಡ. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ಸಿಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.